ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಭಾಗಪ್ಪ ಹರಿಜನ್ನನ್ನ ನಿನ್ನೆ ತಡರಾತ್ರಿ ಹತ್ಯೆಗೈಯಲಾಗಿದೆ. ಭಾಗಪ್ಪ ಹರಿಜನ್ ದೇಹಕ್ಕೆ 2 ಗುಂಡು ತಗುಲಿರೋದು ದೃಢವಾಗಿದೆ. ಸಿಟಿ ಸ್ಕ್ಯಾನ್ನಲ್ಲಿ 2 ಗುಂಡುಗಳನ್ನು ಪತ್ತೆ ಮಾಡಲಾಗಿದೆ. ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಭಾಗಪ್ಪ ಹರಿಜನ್ಗೆ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ. ಗಾಂಧಿ ಚೌಕ್ ಪೊಲೀಸರಿಂದ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಭಾಗಪ್ಪ ಹರಿಜನ್ 1993ರಿಂದ ರಕ್ತ ಚರಿತ್ರೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು. ಈ ಭಾಗಪ್ಪ ಹರಿಜನ್ ಚಂದಪ್ಪ ಹರಿಜನ್ ಹತ್ಯೆಯ ಬಳಿಕ ಈ ಭೀಮಾ ತೀರದಲ್ಲಿ ಹೆಚ್ಚು ಸದ್ದು ಮಾಡಿದ್ದ. ನಿನ್ನೆ ತಡರಾತ್ರಿ ಆತನ ಹತ್ಯೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ದೇಹದಲ್ಲಿ 2 ಗುಂಡು ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪುರುಷೋತ್ತಮ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಭಾಗಪ್ಪ ಹರಿಜನ್ ಹತ್ಯೆ ಸಹಜವಾಗಿಯೇ ಭೀಮಾ ತೀರದಲ್ಲಿ ಮತ್ತೊಂದು ಸಾರಿ ಜನರನ್ನ ಶೇಕ್ ಮಾಡಿರೋದಂತೂ ಸ್ಪಷ್ಟ. ಬಟ್ ಈಗ ಈ ಹಂತಕರ ಜಾಡನ್ನ ಪೊಲೀಸರು ಹೇಗೆ ಭೇದಿಸ್ತಾ ಇದ್ದಾರೆ, ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿ ಬಂದು ನಿಂತಿದೆ ಅಂತ ಹೇಳಿ? ಪ್ರೇಮ್, ಏನಂತಂದರೆ ಪೊಲೀಸರ ಇನ್ವೆಸ್ಟಿಗೇಷನ್ ಇದೆ, ಎಲ್ಲ ಹಲವು ಆಯಾಮಗಳಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಏನು ಅಂತಂದರೆ ಚಂದಪ್ಪ ಹರಿಜನ್ ಮತ್ತು ಏನು ಅವರ ತಮ್ಮ ಇದ್ದ ಬಸವರಾಜ್ ಹರಿಜನ್, ಆ ಹಿನ್ನೆಲೆಯಲ್ಲಿ ಅಂದರೆ ಅವರು ಕುಟುಂಬದಿಂದ ಏನಾದರೂ ಹಲ್ಲೆ ಆಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಕಡೆ ಆ್ಯಂಗಲ್ನಲ್ಲಿ ಮಾಡೋದಾದರೆ, ಇನ್ನೊಂದು ಕಡೆ ಏನು ಅಂತಂದರೆ ಕಳೆದ 6 ತಿಂಗಳ ಹಿಂದ್ಗಡೆ ಏನು ಅಂತಂದರೆ ರವಿ ಅಗರ್ಖೇಡ್ ಅಂಥೇಳಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿತ್ತು. ಆ ಹತ್ಯೆ ಹಿನ್ನೆಲೆ ಅಂದರೆ ಆ ಹತ್ಯೆ ನಡೆದಂಥ ಏನು ರವಿ ಇದ್ದ, ಆ ರವಿಯ ತಮ್ಮ ಪಿಂಟು ಅಂತ ಏನು ಬರ್ತಾನೆ, ಅವನು ಒಂದು ಈ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಅಂತಂದರೆ ಇದೀಗ ದೂರು ಕೂಡ ದಾಖಲಾಗಿದೆ. ಖುದ್ದಾಗಿ ಭಾಗಪ್ಪನ ಮಗಳು ಏನಿದ್ದಾಳೆ ಗಂಗೂಬಾಯಿನೇ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸಿದ್ದಾಳೆ. ಈ ಕಾರಣಕ್ಕಾಗಿ ಈ ಆ್ಯಂಗಲ್ನಲ್ಲೂ ಕೂಡ ಒಂದು ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಏನು ಅಂತಂದರೆ ಭಾಗಪ್ಪ ಹರಿಜನ ಪೋಸ್ಟ್ ಮಾರ್ಟಮ್ ಏನಿತ್ತು ಅದು ಕಳೆದ 2 ಗಂಟೆಯಿಂದವರೆಗೂ ನಡೀತಾ ಇದ್ರು ಕೂಡ ಇದುವರೆಗೂ ಪೋಸ್ಟ್ ಮಾರ್ಟಮ್ ಪೂರ್ಣಗೊಂಡಿಲ್ಲ. ಆ ಕಾರಣಕ್ಕಾಗಿ ಏನು ಅಂತಂದರೆ ಅವರು ಏನು ಹಿಂಬಾಲಕರಿದ್ದರು ಅವರು ಕೂಡ ಎಲ್ಲರನ್ನು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಮಗೆ ಮೃತದೇಹ ಕೊಡಿ, ನಾವು ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋ ಒಂದು ಗಲಾಟೆ ಕೂಡ ಒಂದು ಏನು ಅಂದರೆ ಶವ ಸಂಸ್ಕಾರದ ಎದುರುಗಡೆ ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಏನು ಅಂತಂದರೆ ಈಗೇನು ಒಂದು ಅಂತ್ಯ ಸಂಸ್ಕಾರಕ್ಕೆ ಏನು ಸ್ವಗ್ರಾಮ ಆಗಿದೆ ಭಾಗಪ್ಪನ ಬ್ಯಾಡಗಿ ಹಾಳದಲ್ಲಿ ಸರ್ವ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇನ್ನು ಈ ನಿಟ್ಟಿನಲ್ಲಿ ಏನಂತಂದರೆ ಯಾಕಂದರೆ ಈ ಹತ್ಯೆ ಏನಾಗಿದೆ ಇದರಿಂದ ತೀವ್ರವಾಗಿ ಆತಂಕ ಏನು ಅಂತಂದರೆ ವಿಜಯಪುರ ಜಿಲ್ಲೆ ಆಗ್ಬೋದು, ಕಲಬುರಗಿ 2 ಜಿಲ್ಲೆಯಲ್ಲಿ ಒಂದು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣ ಜಿಲ್ಲೆಯಾದ್ಯಂತ ಮಾಡಲಾಗಿದೆ. ಪ್ರೇಮ್. ಓಕೆ ಪುರುಷೋತ್ತಮ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ನಮ್ಮ ತಂದೆಯನ್ನ ಕೊಂದವರು ಹಾಳಾಗಿ ಹೋಗ್ಲಿ ಅಂಥೇಳಿ ಭಾಗಪ್ಪ ಹರಿಜನ್ ಪುತ್ರಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹಿಡಿಶಾಪವನ್ನು ಹಾಕಿದ್ದಾರೆ. ಹಂತಕರಿಗೆ ತಕ್ಕ ಶಿಕ್ಷೆ ಆಗಬೇಕು. ಪಬ್ಲಿಕ್ ಟಿವಿಗೆ ಭಾಗಪ್ಪ ಹಿರಿಯ ಮಗಳು ಗಂಗೂಬಾಯಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ತಂದೆ ಇಲ್ಲದೆ ನಾವು ಹೇಗೆ ಜೀವಿಸೋದು? ನಮ್ಮ ತಂದೆಯನ್ನ ಹತ್ಯೆ ಮಾಡಿದವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಕಣ್ಣೀರನ್ನ ಹಾಕುತ್ತಾ ಗಂಗೂಬಾಯಿ ಪೊಲೀಸರಿಗೆ ಆಗ್ರಹಿಸಿದ್ದಾರೆ. ಹಂತಕರನ್ನ ಆದಷ್ಟು ಬೇಗ ಹೆಡೆಮುರಿ ಕಟ್ಟಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಭಾಗಪ್ಪ ಹರಿಜನ್ ಏನು ಹತ್ಯೆ ಆಗಿದೆ, ಹತ್ಯೆ ಆದ ನಂತರ ಈಗ ಅಂದರೆ ಶವಾಗಾರದಲ್ಲಿದ್ದೀವಿ. ಶವಾಗಾರ ಹೊರಗಡೆ ನೋಡ್ತಿರ್ಬೋದು ಅವ್ರ ಕುಟುಂಬಸ್ಥೆಲ್ಲರೂ ಆಕ್ರಂದನ ಈಗ ಮುಗಿಲ್ಮುಟ್ಟಿದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು. ಈಗ ಏನು ಭಾಗಪ್ಪ ಇದ್ರು, ಭಾಗಪ್ಪ ಅವರ ದೊಡ್ಡ ಮಗಳು ಇವರು ಈ ರೀತಿ ಏನಂತಂದರೆ ಭಾಗಪ್ಪ ಏನೋ ಒಂದು ಹತ್ಯೆ ಆಯಿತು ನಿನ್ನೆ ರಾತ್ರಿ ತಡರಾತ್ರಿಯಿಂದ ಏನು ಅಂತಂದರೆ ಶವಾಗಾರಕ್ಕೆ ಒಂದು ಖಾಸಗಿ ಆಸ್ಪತ್ರೆ ಶವಾಗಾರಕ್ಕೆ ಕರ್ಕೊಂಡು ಬಂದು ಈಗ ಪೋಸ್ಟ್ ಮಾರ್ಟಮ್ ಕೂಡ ಸಿದ್ಧತೆ ನಡೆದ, ಜೊತೆಗೆ ಪೋಸ್ಟ್ ಮಾರ್ಟಮ್ ಕೂಡ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಇದೀಗ ಅವ್ರ ಕುಟುಂಬಸ್ಥರು ಏನು ಇಲ್ಲದ್ರೆ ಎಲ್ಲರೂ ಕೂಡ ಏನಾದ್ರೆ ಆಕ್ರಂದನ ಏನಾದ್ರು ಅದು ಮುಗಿಲ್ಮುಟ್ಟಿದೆ ಅಂತ ಹೇಳ್ಬೋದು. ಇನ್ನು ಯಾವ ರೀತಿ ಘಟನೆ ನಡೀತು, ಏನಾಯ್ತು ಅನ್ನೋದು ಅವ್ರನ್ನೇ ತಿಳ್ಕೊಳ್ಳೋಣ ಏನಾಯ್ತು ಅಂತ ಹೇಳಿ. ಅಕ್ಕ, ಏನಾಯ್ತು ನಿಮ್ಗೆ? ಏನು ಗೊತ್ತು? ನಮ್ಮ ಅಪ್ಪನ ಬದುಕಿಸ್ರಿ, ಮಾರಿ ಮುಂದೆ ಇದ್ರೆ ಯಾರು ಬಿಡ್ತಾ ಇಲ್ರಿ, ಅಂತದೇ ಬರ್ಲಿ. ಅಂತಂದ್ರೆ ಏನು ಕುಟುಂಬಸ್ಥರ ಆಕ್ರಂದನ ಇದೆ, ಮುಗಿಲ್ಮುಟ್ಟಿದೆ ಅಂತ ಹೇಳ್ಬೋದು. ಯಾರು ಇವನ್ನ ಹತ್ಯೆ ಮಾಡಿದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವ್ರನ್ನ ಶಿಕ್ಷೆಗೊಳಪಡಿಸಬೇಕು ಅನ್ನೋದು ಒಂದು ಕುಟುಂಬಸ್ಥರ ಆಗ್ರಹ ಆಗಿದೆ ಅಂತ ಹೇಳ್ಬೋದು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಇದೀಗ ಊಟ ಮಾಡಿ ಮನೆ ಮುಂದೆ ವಾಕು ಮಾಡ್ತಾ ಇದ್ದಂತಹ ಭಾಗಪ್ಪ ಹರಿಜನ್ನನ್ನ ತಡರಾತ್ರಿ ಹಂತಕರು ಹತ್ಯೆಗೈದು ಎಸ್ಕೇಪ್ ಆಗಿದ್ದಾರೆ. ಹಂತಕರು ಆಟೋದಲ್ಲಿ ಬಂದಿದ್ರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಯಾವ ಕಾರಣಕ್ಕಾಗಿರುವ ಹತ್ಯೆಯನ್ನ ಮಾಡಿದ್ದು ಯಾರು? ಸುಪಾರಿ ಕೊಟ್ಟಿದ್ರ ಅಥವಾ ಅವರೇ ನೇರವಾಗಿ ಬಂದು ಹತ್ಯೆಯನ್ನ ಮಾಡಿದ್ರ? ಎಲ್ಲವೂ ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕವೇ ಉತ್ತರ ಸಿಗಬೇಕಾಗಿದೆ. ಈಗಾಗಲೇ ಒಂದು ಕಡೆ ಭಾಗಪ್ಪ ಹರಿಜನ್ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ಗಂಗೂಬಾಯಿ ಅವರು ದೂರನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ.